ಈಗ ನಾನು HSR ಲೇಔಟಲ್ಲಿ ಇದ್ದೀನಿ. ಈ ಮೊಬೈಲ್ ನಂದು ಏನಿದೆ, ಈ ಮೊಬೈಲು ವರ್ಕ್ ಆಗ್ತಿಲ್ಲ. ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಸಾಯಂಕಾಲ 4:53 ಆಗಿದೆ. ಬೆಳಗ್ಗೆಯಿಂದ ಡ್ಯೂಟಿ ಇದರಲ್ಲಿ ಕರೆಕ್ಟಾಗಿ ಬರ್ತಿಲ್ಲ, ಅದೇನು ಗೊತ್ತಿಲ್ಲ. ಆವಾಗವಾಗ ವೈಫೈ ಆಫ್ ಆಗ್ತಾಯಿದೆ. ಸೊ ಹಂಗಾಗಿ ಇವತ್ತು ಇದರಲ್ಲಿ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ. ಮಾಡ್ಕೊತೀನಲ್ವ, ಅದೇ ಮೊಬೈಲಲ್ಲಿ ನಾನು ಡ್ಯೂಟಿನ ಮಾಡ್ಕೊತ ಇರೋದು. ಹೇಳ್ಬೇಕು ಅಂತ ಅಂದರೆ ಯಾವುದೇ ಥರ ಡ್ಯೂಟಿ ಸೆಟ್ ಆಗ್ತಿಲ್ಲ, ಅಷ್ಟೇ ಇವತ್ತಿನ ದಿವಸ ಅಂತ ಹೇಳ್ಬೋದು. ಏನು ಹೇಳಿ, ಅಷ್ಟೇ ಬೀಳ್ತಿರೋದು. ಅಷ್ಟು ಡ್ಯೂಟಿ ಏನು ಬರ್ತಿಲ್ಲ, ಹಾಗೆ ಅಷ್ಟು ಸೆಟ್ ಆಗಿಲ್ಲ. ಮತ್ತು ಮಳೆ ಬರುವಂತಹ ಕೂಡ ಸಾಧ್ಯತೆ ಜಾಸ್ತಿ ಇದೆ. ಬೆಳಗ್ಗೆಯಿಂದ ಬರೀ HSR ಲೇಔಟಲ್ಲೇ ಬರೀ ಮಿನಿಮಮೇ ಹೊಡ್ಕೊಂಡೆ ಇವತ್ತು ಕಾಲ ಕಳೆದುಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ. ಇವಾಗ 5 ಗಂಟೆ ಆಯ್ತಾ ಬಂತು. 5 ಗಂಟೆ ಮೇಲೆ ಡ್ಯೂಟಿ ಏನಾದರೂ ಸೆಟ್ ಆಗುತ್ತಾ ಅಂತ ನೋಡಬೇಕು. ಪ್ರೆಸೆಂಟ್ ಎಷ್ಟಪ್ಪ ಮಾಡಿದ್ದೀನಿ ಅಂತಂದರೆ 1000 ರೂಪಾಯಿ ಮಾಡಿದ್ದೀನಿ ಆಯಿತಾ. ಸೊ ಬರೀ ಮಿನಿಮಮ್ಮೇ 40 ರೂಪಾಯಿ 50 ರೂಪಾಯಿ 40 ರೂಪಾಯಿ 50 ರೂಪಾಯಿ ಇದೇ ಬಾಡಿಗೆನೇ ಹೊಡೆದಿರೋದು. ಬೆಳಗ್ಗೆ ಬೇರೆ ಕೈ ಕೊಡ್ತಲ್ವ, ಹಾಗಾಗಿ ಯಾವುದೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಸದ್ಯಕ್ಕೆಲ್ಲ ಲಾಗೌಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿಂದ. ಓಲಾ ಊಬರ್ ಯಾವುದಿದೆ ಎಲ್ಲದರಲ್ಲೂ ಲಾಗೌಟ್ ಮಾಡಿಕೊಂಡು ನನಗೆ ಈ ಮೊಬೈಲ್ ವಿಡಿಯೋ ಮಾಡ್ಕೊಳ್ಳೋ ಮೊಬೈಲಲ್ಲೇ ಡ್ಯೂಟಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕಷ್ಟ ಕೊಡ್ತು. ಹೇಳ್ಬೇಕು ಅಂದರೆ ಇವತ್ತು ಬರೋಬ್ಬರಿ 1-1.5 ಅವರ್ ಈ ಮೊಬೈಲಿಂದನೇ ನನಗೆ ಪ್ರಾಬ್ಲಮ್ ಆಗೋಯಿತು. ಹೆಂಗಪ್ಪ ಅಂತ ಅಂದರೆ ಡ್ಯೂಟಿ ವೈಫೈ ಕನೆಕ್ಟ್ ಆಗಿಲ್ಲ. ನಾನು ಯಾಕೆ ಡ್ಯೂಟಿ ಬರ್ತಿಲ್ಲ ಅಂತ ಅಂದರೆ ವೈಫೈ ಕನೆಕ್ಟ್ ಆಗಿದ್ದು ನಾನು ನೋಡಿಕೊಂಡೇ ಇಲ್ಲ. 1-1.5 ಅವರ್ ಅಷ್ಟು ಡ್ಯೂಟಿ ಇಲ್ವೇನೋ ಅಂದ್ಕೊಂಡು ನಾನು ಇದನ್ನು ನೋಡ್ಕೊಂಡಿಲ್ಲ. ಆಮೇಲೆ ನೋಡಿದ್ರೆ ಯಾವುದು ಡ್ಯೂಟಿ ಮಧ್ಯಾಹ್ನ 2:45-3 ಗಂಟೆ ಹಿಂಗೆ ಒಳ್ಳೆ ಸರಿಯಾಗಿ ಮಳೆ ಹೊಡಿತು. ಅದಾದಮೇಲೆ ನಿಂತೈತೆ. ಮತ್ತು ಇನ್ನೊಂದು ಸತಿ ಬರುವಂತಹ ಎಲ್ಲ ಚಾನ್ಸಸ್ ಕೂಡ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗ ಹೋಗಿ ಕಾಫಿ ಕುಡ್ಕೊಂಬರೋದ, ಇಲ್ಲ ಅಂತಂದರೆ ಮೂಡ್ ಆಫ್ ಆಗಿಬಿಡುತ್ತೆ. ಹೋಗಿ ಇಲ್ಲೇ HSR ಲೇಔಟಲ್ಲಿ ಒಂದು ಹೋಟ್ಲಿದೆ, ಅಲ್ಲೋಗಿ ಕಾಫಿ ಕುಡ್ಕೊಂಬರ್ತೀನಿ. ಅದಾದಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಎನಿವೆ ಅದಕ್ಕೆ ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಡ್ತಾ ಇದ್ದೀನಿ. ಒಂದು 15 ನಿಮಿಷ 20 ನಿಮಿಷ ಟೈಮ್ ಇದೆ. ಹಂಗಾಗಿ ಇನ್ನೊಂದು 5 ಗಂಟೆ ಮೇಲೆ ಎನಿವೆ ಸ್ಟಾರ್ಟ್ ಆಗುತ್ತಲ್ವ ಪೀಕ್ ಅವರು. ಪ್ರತಿ ಕಿಲೋಮೀಟ್ರಿಗೆ 30 ರೂಪಾಯಿ ಕೊಡ್ತಾರೆ ಊಬರಲ್ಲಿ. ಹಂಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಮಾಡಿದ್ರೆ ಒಬ್ಬೊಬ್ಬರು ಕಸ್ಟಮರ್ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅಡಿಷ್ನಲ್ ಹಾಕಿ ಕೊಡ್ತಾರೆ. ಸೊ ಹಂಗಾಗಿ ಆದಷ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಈಗ ಮುಗಿಸ್ಕೊಂಬಿಟ್ರೆ ಒಳ್ಳೆಯದು ಆಯಿತಾ. ಹಾಗಾಗಿ ಫಸ್ಟ್ ಕಾಫಿ ಕುಡ್ಕೊಳಮ್ಮ. ಕಾಫಿ ಕುಡ್ಕೊಂಡಿದ್ದ ಮೇಲೆ ಮಿಕ್ಕಿದ್ದು ಕೆಲಸ. ಇಲ್ಲೇ ರೈಟ್ ಸೈಡಲ್ಲಿ ಕಾಣ್ತಿದಲ್ವ, ಅಲ್ಲೇ ಹೋಟೆಲ್ ಇರೋದು. ಬಟ್ ಅಲ್ಲಿ ನಿಲ್ಸೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಗಾಡಿಗಳು ನಿಂತ್ಕೊಂಡಿದೆ. ಒಂದು ಕೆಲಸ ಮಾಡ್ತೀನಿ, ಹಂಗೆ ಹೋಗಿ ಅಡ್ಡ ಹೊಡಿತೀನಿ. ಎನಿವೆ ನಾವೇನು ಲಾಕ್ ಏನು ಮಾಡ್ಕೊಳಲ್ವಲ್ಲ, ಹ್ಯಾಂಡಲ್ ಲಾಕು. ಬೇಕಾದರೆ ಯಾರಾದರೂ ತಳ್ಳಾಡ್ಕೊಳ್ತಾರೆ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, ಸೀದಾ ಹೋಗಿ ಹಿಂಗೆ ಹೊಡೆದ್ಬಿಟ್ರೆ ಆಯಿತು ಗಾಡಿನ. ಏನಂತೀರ? ಸೊ ಬನ್ನಿ ಕಾಫಿ ಕುಡ್ಕೊಂಬಂದು ಮಿಕ್ಕಿದ ಕೆಲಸ ಸ್ವಲ್ಪ ಮುಂದೆ ಬಿಡವ. ಇಲ್ಲಿ ಬಿಟ್ಕೊಂಡ್ರೆ ಆರಾಮಾಗಿ ಓಡಾಡೋಕ್ಕೆಲ್ಲ ಆಗುತ್ತೆ. ಸೊ ಇಲ್ಲೇ ಕಾಫಿ ತೊಗೊಂಡಿದ್ದೀನಿ. ಮುಂದೆ ಇನ್ನು ಕಾಫಿ ಕುಡ್ಕೊಂಡು ಮಿಕ್ಕಿದ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಕಾಫಿ ಎಲ್ಲ ಕುಡ್ಕೊಂಡು ಆಗಿದೆ. ಸೊ ಈಗ ಡ್ಯೂಟಿ ಸ್ಟಾರ್ಟ್ ಮಾಡುವ. ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಡ್ಯೂಟಿಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಬೆಟರು. ಸೊ ಹಂಗಾಗಿ ಕಾಫಿ ಕುಡಿದ್ಬಿಟ್ರೆ ಏನೋ ಒಂಥರ ಸ್ವರ್ಗ ಗುರು. ಹೇಳ್ಬೇಕು ಅಂತ ಅಂದರೆ ಏನೇ ಹೇಳಿ, ಈ ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ಒಂಥರ ಟೆನ್ಷನ್ ಇರುತ್ತೆ. ಕಾಫಿ ಕುಡಿದ ಮೇಲೆ ಆ ಟೆನ್ಷನ್ ಏನೋ ಒಂಥರ ಕಡಿಮೆ ಆದಂಗೆ ಆಯಿತಾ, ಒಂಥರ ಕಿಕ್ಕು ಕೊಟ್ಟಂಗೆ. ವೇಳೆ ಏನಾದರೂ ಮಳೆ ಹೊಡೆದ್ರೆ ಸರಿಯಾಗಿ ಹೊಡಿತದೆ ಮಾತ್ರ. ಬರೋಕ್ಕೋಸ್ಕರನೇ ವೆಯ್ಟ್ ಆಗ್ತಿದೆ. ಅಂದರೆ ವೆದರ್ ಮಾತ್ರ ಸೂಪರ್ ಕೂಲಾಗಿದೆ, ಚೆನ್ನಾಗಿದೆ ವೆದರ್. ಒಂಥರ ವೈಫೈನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದೊಂದೇ ಲಾಗಿನ್ ಮಾಡ್ಕೊತೀನಿ. ಮಾಡ್ಕೊಂಡಿದ್ದೀನಿ ಈಗ. ಹಿಂಗಾದರೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಆ ರೀಸನಿಂದನೇ. ಇಲ್ಲ ಅಂತಂದರೆ ಒಂದೇ ಮೊಬೈಲಲ್ಲಿ ಕ್ಯಾಮ್ರಾ ಶೂಟಿಂಗು ಮತ್ತು ಡ್ಯೂಟಿ ಮಾಡೋದಂದರೆ ಭಾರಿ ಹಿಂಸೆ. ಅಂದರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳೋದು ಮತ್ತು ಯಾವುದಾದ್ರೂ ಫೋನ್ ಏನಾದರೂ ಬಂತು ಇಲ್ಲ ಡ್ಯೂಟಿ ಎತ್ಕೊಳೋದು ಆದ್ರೂ ತೊಂದರೆ ಆಗುತ್ತೆ.
ಈಗ ನಮ್ಮ ಯಾತ್ರೆ ಕೂಡ ನಾನು ಮಾಡ್ಕೊತೀನಿ. ಸೊ ಎಷ್ಟಪ್ಪ ಆಗಿದೆ ಅಂತಂದರೆ ಊಬರಲ್ಲಿ 629 ರೂಪಾಯಿ, 5 ಗಂಟೆ 9 ನಿಮಿಷ. ನಮ್ಮ ಯಾತ್ರೆಯಲ್ಲಿ ಇದು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡೆ, ಈಗ ಗೋ ಆನ್ ಮಾಡ್ಕೊಂಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ಆಗಿರೋದು 423 ರೂಪಾಯಿ, ಒಟ್ಟು 1000 ರೂಪಾಯಿ ಆಗಿದೆ. ಇನ್ನೊಂದು ಅಪ್ಲಿಕೇಶನ್ ಆನ್ ಮಾಡ್ಕೊಬಿಡ್ಲಾ ಅಂತ. ಬೆಳಿಗ್ಗೆ ಈ ವೈಫೈ ನಿಲ್ತಾನೆ ಇರಲಿಲ್ಲ, ಇವಾಗ ಮತ್ತೆ ಆನ್ ಕನೆಕ್ಟ್ ಅಂತ ತೋರಿಸ್ತೈತೆ. ಬೆಳಗ್ಗೆ ಕನೆಕ್ಟೇ ಆಗ್ತಿರ್ಲಿಲ್ಲ, ಅಂದರೆ ಕನೆಕ್ಟ್ ಆದರೂ ಕೂಡ ಡಿಸ್ಕನೆಕ್ಟೆಡ್ ಅಂತ ಹೊಂಟೋಗೋದು. ಅದೇನಪ್ಪ ಗೊತ್ತಿಲ್ಲ. ಮತ್ತೆ ರೀಸ್ಟಾರ್ಟ್ ಎಲ್ಲ ಮಾಡಿ, ಅಂದರೆ ಸ್ವಿಚ್ ಆಫ್ ಮಾಡಿ ಮಡಗಿದೆ ಒಂದು 5-6 ಅವರು. ಇವಾಗ ಕನೆಕ್ಟ್ ಆಗೈತೆ, ನೋಡೋಣ ಎಷ್ಟೊತ್ತು ಹಿಂಗೆ ಇರುತ್ತೆ. ಸಪೋಸ್ ಏನಾದರೂ ಮತ್ತೆ ಕೈ ಕೊಡ್ತು ಅಂತಂದರೆ, ಪ್ರಾಬ್ಲಮ್ ಆಯಿತು ಅಂದರೆ ಮತ್ತು ಇದೇ ಮೊಬೈಲ್ನೇ ಯೂಸ್ ಮಾಡ್ಕೊತೀನಿ, ನನ್ನ ಪರ್ಸ್ನಲ್ ಮೊಬೈಲ್ನ. ಮತ್ತು ಇನ್ನೊಂದು ವಿಷಯ ತಿಳಿಸ್ಬೇಕಿತ್ತು, ಅದೇನಪ್ಪ ಅಂದರೆ 7 ಬುಕ್ಕಿಂಗ್ ಮಾಡೋಕ್ಕೆ 7 ಬುಕ್ಕಿಂಗಿಗೆ 629 ರೂಪಾಯಿ ಆಗಿದೆ. ಬರೀ ಮಿನಿಮಮ್ಮೇ ಹೊಡೆದಿದ್ದೀನಿ, ನೋಡ್ಬೋದು. ಎಲ್ಲ ಹೊಡೆದಿರೋದೆ ಬರೀ ಮಿನಿಮಮ್ ಡ್ಯೂಟಿಗಳೇನೆ ಆಯಿತಾ. ಇಲ್ಲಿ ನೋಡ್ಬೋದು 70 ರೂಪಾಯಿ, 64 ರೂಪಾಯಿ, 113 ರೂಪಾಯಿ, 69 ರೂಪಾಯಿ, 56, 84. ಸಿಕ್ಕಿಲ್ಲ, ಹೋಯ್ತು. ಇಂಥ ಪೀಕ್ ಅವರಲ್ಲಿ ಸಿಕ್ಕಿದಾಗ ಬಿಡಬಾರ್ದು. ಮತ್ತು ಇದರಲ್ಲಿ ಕೂಡ ನೋಡ್ಬೋದು 7 ಟ್ರಿಪ್ಪು ಮಾಡಿದ್ದೀನಿ. 7 ಟ್ರಿಪ್ಪಿಂದ 423 ರೂಪಾಯಿ. ಅಲ್ಲಿಗೆ ಎಷ್ಟು, 7 14 ಟ್ರಿಪ್ಪು ಮಾಡಿದ್ದೀನಿ. ಕೂಡ ಸ್ಟಾರ್ಟ್ ಆಯಿತು, ಆಲ್ರೆಡಿ ಬಿದ್ದಿದೆ. ಜೋರಾಗಿ ಹೊಡಿತಲ್ಲ, ಸೋನೆ ಮಳೆ ಬೇರೆ ಬರ್ತಿದೆ. ಅಲ್ಲೇ ಇದ್ದೀನಿ, ಎಲ್ಲೂ ಮೂವ್ ಆಗಿಲ್ಲ. ಆಫೀಸ್ ಬಿಡೋ ಟೈಮ್ ಆಯಿತು, 5 ಗಂಟೆ 19 ನಿಮಿಷ ಆಯ್ತಲ್ವಾ. ಇನ್ನು ಆಫೀಸ್ ಬಿಡೋ ಟೈಮು ಒಂದು 5 ನಿಮಿಷ, 10 ನಿಮಿಷ, 20 ನಿಮಿಷ ಏರುಪೇರು ಆಗುತ್ತೆ. ಸೊ ನೋಡಬೇಕು ಇನ್ನು ಯಾವ ಥರ ಇರುತ್ತೆ ಅಂತ. ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಮಿನಿಮಮ್ ಹೊಡೆದಿದ್ದೀನಿ. ನನಗಿನ್ನೂ ಆದಷ್ಟು ಲಾಂಗ್ ಹೊಡಿಬೇಕಾಯ್ತಾ ಬಾಡಿಗೆ. ಇನ್ನು ನಾನು ನೋಡೋಣ, ಒಂದು 800 ರೂಪಾಯಿವರೆಗೂ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 800ರಿಂದ 1000 ರೂಪಾಯಿ ಸಿಕ್ಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಲಾಂಗಿಗೆ ಟ್ರೈ ಮಾಡ್ತೀನಿ. ಇಲ್ಲೇ ಯಾವುದಾದ್ರೂ ಸಿಕ್ತು HSR ಒಳಗೆ ಅಂತಂದರೆ ಮಿನಿಮಮ್ ಕೂಡ ಹೋಗ್ತೀನಿ. ಜೋರಾಯಿತು, ಸ್ಟಾರ್ಟ್ ಆಯಿತು, ಇವಾಗ ಬೀಳ್ತಾ ಇದೆ. ಅದಕ್ಕಿಂತ ಏನಪ್ಪ ವಿಶೇಷ ಅಂತ ಅಂದರೆ ಇಲ್ಲೆಲ್ಲ ನೆಂದೋಗ್ಬಿಟ್ಟೈತೆ, ನೋಡ್ಬೋದು. ಸೀಟ್ ಮೇಲೆ ಕೂರೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇರೆ ಕಡೆಗೆ ಬಂದೆ. ಸೊ ಇಲ್ಲೆಲ್ಲ ಬೆಟ್ಟಾಗ್ಬಿಟ್ಟಿದ್ದೀನಿ. ಸೊ ಆಟೋದಲ್ಲೇ ಗಾಳಿ ಸಮೇತ ಬಂದರೆ ಇದೊಂದು ಗೋಳು, ಇಲ್ಲಾಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ HSR ಲೇಔಟಲ್ಲೇ ಇದ್ದೀನಿ. 1-2 ಡ್ಯೂಟಿ ಮಾಡ್ಕೊಂಬಂದೆ. ಹಾಗೆ ಇನ್ನೊಂದು ಡ್ಯೂಟಿ ಸಿಕ್ಕೈತೆ ದೊಡ್ಡಕ್ಕನಲ್ಲಿಗೆ, ಯಾವುದೋ ಭಾರತಕ್ಕೆ. ಬೆಳಗ್ಗೆನೂ ಟ್ರಾಫಿಕ್ ಇರುತ್ತೆ, ಸಾಯಂಕಾಲನೂ ಟ್ರಾಫಿಕ್ ಇರುತ್ತೆ. ಈಗ 9:15 ಆಯ್ತಾ ಬಂತು. ಇವಾಗಲೂ ನೋಡಿ ಯಾವ ನಡಿ ಜಾಮ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹಿಂಗೆ ಟ್ರಾಫಿಕ್ಕಿಂದನೇ ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ಏನು ಹೇಳಿ, ಟ್ರಾಫಿಕ್ ಅಂತೂ ಕಡಿಮೆ ಆಗಲ್ಲ ಗುರು, ಭಾರಿ ಹಿಂಸೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ನೋಡ್ಬೋದು. ಆಲ್ಮೋಸ್ಟು 9 ಗಂಟೆ ಆಗಿದೆ. ಈಗ ಸರ್ಜಾಪುರ ರೋಡಲ್ಲಿದ್ದೀನಿ. ಆದರೆ ಟ್ರಾಫಿಕ್ ಅಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಅಂತೂ ಇಲ್ಲ ಆಯಿತಾ. ಸೊ ಏನು ಮಾಡೋಕ್ಕಾಗಲ್ಲ. ಈ ಟ್ರಾಫಿಕ್ ಇರೋದ್ರಿಂದನೇ ಅರ್ಧ ಅರ್ನಿಂಗ್ಸು ನಮ್ಮದು ಡೌನ್ ಆಗಿಬಿಡುತ್ತೆ, ಅದೊಂದು ಗೋಳು. ಈಗ ಯೂಟರ್ನ್ ಮಾಡ್ಕೊತಾ ಇದ್ದೀನಿ. ಯೂಟರ್ನ್ ಮಾಡಿಕೊಂಡು ಫಸ್ಟು ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ಮಿಕ್ಕಿದ್ದು ಕೆಲಸ. ಡ್ಯೂಟಿಗಳು ಬರ್ತಿದೆ, ಬಟ್ ಏನಂತಂದರೆ ತುಂಬ ದೂರದಲ್ಲಿ ಪಿಕಪ್ಗಳು ಬರ್ತಿದೆ. ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಕಟ್ಟಿದೆ, ಇಲ್ಲಿ ತಿರುಗ್ತಾರೆ, ಇಲ್ಲಿ ಟರ್ನ್ ತಗೊತಾರೆ ಅಂತ. ಆದರೂ ಕೂಡ ಸ್ಪೀಡಾಗಿ ಹೊಡ್ಕೊಂಬರೋದಂತ ಕಮ್ಮಿ ಮಾಡಲ್ಲಪ್ಪ. ಮನೆಗೆ ಹೋಗಿ ಗ್ಯಾಸ್ ಹಾಕಿಸ್ಕೊಳಮ್ಮ. ಗ್ಯಾಸ್ ಹಾಕಿಸ್ಕೊಬಿಟ್ರೆ ಸ್ವಲ್ಪ ಸೇಫು. ಓ ಯಪ್ಪ, ನೀವು ನೋಡ್ರಿ ಈ ಟೈಮಲ್ಲಿ ಬರುತ್ತೆ ಹಿಂಗೆ ಡ್ಯೂಟಿಗಳು ಬರ್ತಿದೆ. ಬಟ್ ಏನಂದರೆ ನಾನು ಇವಾಗ ಸದ್ಯಕ್ಕೆ ಎತ್ಕೊತಾ ಇಲ್ಲ ಅಷ್ಟೇ. ನಾನು ಮನೆ ಕಡೆಗೆ ಹೊರಟೆ. ಸೊ ಇಲ್ಲಿ ಸ್ವಲ್ಪ ಗಾಡಿಗಳು ನಿಂತಿದೆ, ಹೋಗಿ ಗ್ಯಾಸ್ ಹಾಕಿಸ್ಕೊಳೋಣ. ಹೇಳ್ಬೇಕಂದ್ರೆ 3 ಪಾಯಿಂಟ್ ಇದೆ ಆಯಿತಾ. ನೆನ್ನೆ ಹಾಕ್ಸಿರೋದು
ಬಟ್ ಒಂದು 4-5 ಕಿಲೋಮೀಟ್ರ್ ನೋಡಿ ಇವಾಗಲೇ ಆಗೋಯ್ತು. ಮಾತಾಡ್ತಾನೆ 2 ಪಾಯಿಂಟಿಗೆ ಆಲ್ಮೋಸ್ಟ್ ನಾನೇನೋ ಮನೆಗೆ ಹೋಗ್ಬಿಟ್ರೆ ಆರೆಂಜ್ ಪಾಯಿಂಟಿಗೆ ಬಂದ್ಬಿಡುತ್ತೆ. ತುಂಬ ಡೌನ್ ಆಗೋಗಿದೆ. ಸರಿ ನಾವು ಒಂದು 100-150 ರೂಪಾಯಿ ಗ್ಯಾಸ್ ಇರ್ಬೋದು ಅಷ್ಟೇ. ಸೊ ಡ್ಯೂಟಿಗಳಂತೂ ಬರ್ತಿದೆ. ಬಟ್ ಏನಂತಂದರೆ ನಾನು ಇವಾಗ ಸದ್ಯಕ್ಕೆ ಎತ್ಕೊತಾ ಇಲ್ಲ. ನಾನು ಮನೆ ಕಡೆಗೆ ಹೊರಟೆ 8:56 ಇಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಮನೆ ಕಡೆಗೆ ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊತೀನಿ ಡ್ಯೂಟಿನ. ಸೊ ಅದಕ್ಕೆ ಗೋಟು ಹಾಕ್ಕೊಬಿಡ್ತೀನಿ ಸರ್ಜಾಪುರ. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಗಾಡಿನ ತೆಗ್ದಾಕಿದ್ದಾರೆ. ಸೊ ಗಾಡಿನ ಚೇಂಜ್ ಮಾಡ್ತಿದ್ದಾರೆ. ಅಲ್ಲಿ ಗಂಟ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ಥರ ಗ್ಯಾಸ್ನ ಹಾಕ್ತಿಲ್ಲ ಸದ್ಯಕ್ಕೆ. ಬೇರೆ ಒಂದು ಗಾಡಿ ತಂದು ಹಾಕಿದ ಮೇಲೆ ಹಾಕ್ತಾರೆ. ಇಡ್ಸಿರೋ ಗ್ಯಾಸ್ ಇಷ್ಟೇ. ಈಗ ಮನೆಗೆ ಬಂದೆ. ಸೊ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 9:54. ಬೇಗ ಲೆಕ್ಕ ಮಾಡ್ಕೊಬಿಡೋಣ ಇವತ್ತೆಷ್ಟಾಗಿದೆ ಅಂತ. ನಮ್ಮ ಯಾತ್ರೆನ ಆನ್ ಮಾಡ್ಕೊತೀನಿ ಫಸ್ಟು. ನಮ್ಮ ಯಾತ್ರೆಯಲ್ಲಿ 633 ರೂಪಾಯಿ. ಹಾಗೆ ಊಬರಲ್ಲಿ 1162. ಲಾಸ್ಟಿಗೆ ಕಸ್ಟಮರ್ ಒಬ್ಬರು ಸಿಕ್ಕಿದ್ರು ಆಯಿತಾ. ಸೊ ಅದೊಂದು ನನಗೆ ಬೆನಿಫಿಟ್ ಆಯಿತು. 130 ರೂಪಾಯಿ ಬಾಡಿಗೆ 140 ರೂಪಾಯಿ ಕೊಟ್ಟು ಹೋದರು. ಇದೊಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ. ಲಾಸ್ಟ್ ಮನೆಗೆ ಬರಬೇಕಾದ್ರೆ ಒಂದು ಡ್ಯೂಟಿ ಸಿಕ್ತು. ಸೊ ಒಟ್ಟು ಇವತ್ತಿನ ಅರ್ನಿಂಗ್ಸು ನೋಡಿದ್ರಲ್ಲ ಇಷ್ಟಾಗಿದೆ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟು 8 ಅಷ್ಟರಲ್ಲೇ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ 9 ಗಂಟೆ, ಆಲ್ಮೋಸ್ಟ್ 10 ಗಂಟೆ ಆಯ್ತಾ ಬಂತು. ನೀವೇ ಲೆಕ್ಕ ಮಾಡ್ಕೊಳ್ಳಿ. ಹಾಗೆ 300 ರೂಪಾಯಿ ಅಷ್ಟು ಗ್ಯಾಸ್ ಕೂಡ ಖರ್ಚಾಗಿದೆ.